ಸಿದ್ದರಾಮಯ್ಯನವರ ರಾಜೀನಾಮೆ ರಾಜ್ಯಕ್ಕೆ ನಷ್ಟ, ಶಾಸನಸಭೆಗೆ ನಷ್ಟ, ಪ್ರಜಾಪ್ರಭುತ್ವಕ್ಕೆ ನಷ್ಟ, ಒಂದು ರೀತಿ ರಾಜಕಾರಣ ಅನ್ನೋದಕ್ಕೆ ಅಪರಾಧ ಆಗಿದೆ. ಅದು ಭಾಳ ನಿಜವಾಗಲೂ ನೋವಾಗುತ್ತೆ. ಕೆಲವು ಮಾತನ್ನು ಭಾಳ ಪ್ರಾಮಾಣಿಕವಾಗಿ ಮಾತನಾಡೋರು. ಪಾಪ ಒಂಥರ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಅವರನ್ನು ಕಳಿಸಿದಂಥ ಈ ಪರಿಸ್ಥಿತಿ ಇದೆಯಲ್ಲ, ಇದು ಬಹಳ ಅತ್ಯಂತ ನಾಚಿಕೆಗಳು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದರಕ್ಕೆ ಸಾಧ್ಯನೇ ಇಲ್ಲ. ಇದೇನಿದ್ದು ಇದೊಂಥರ ಹಿಟ್ಲರ್ ಪ್ರಭುತ್ವ, ಇದೊಂಥರ ಸರ್ವಾಧಿಕಾರ. ಏನಿದು ಹುಡುಗಾಟ? ಇದನ್ನು ಒಬ್ಬ ಸ್ಕೂಲು ಮೇಷ್ಟ್ರ ಇಲ್ಲಿಂದ ಆ ಸ್ಕೂಲ್ಗೆ ಹೋಗ್ತು, ಅಲ್ಲಿಂದ ಈ ಸ್ಕೂಲ್ 6 ತಿಂಗಳು ಇಲ್ಲಿ 3 ತಿಂಗಳ ನೋ 5 ವರ್ಷ ನಿಮ್ಮ ಪಾರ್ಟಿ ಪರವಾಗಿದ್ದಾರೆ. ಮತ್ತು ನಿಮ್ಮ ಪಾರ್ಟಿ ಇಮೇಜ್ ತಂದಿದಾರಲ್ಲ ಬೇಳೆ ಅದ್ಭುತವಾಗಿ. ಯಾಕೆ ಬದಲಾವಣೆ ಮಾಡಿದ್ರು? ಮಾಡಬಾರ್ದಾಗಿ. ಇನ್ನೆರಡು ವರ್ಷ ಆದಮೇಲೆ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಸ್ಟಾಪ್ ಮಾಡ್ರಪ್ಪ ಅನ್ನೊಂದು ವರ್ಷ ಕ್ಲೀನಾಗಿ ಹೇಳ್ಬೇಕಾಗಿತ್ತು. ಅವರನ್ನು ಗೌರವವಾಗಿ ಕಳಿಸ್ಬೇಕಾಗಿತ್ತು. ಕರೆದ ತಕ್ಷಣ ನಾಳೆ ನೀವು ರಾಜೀನಾಮೆ ಕೊಟ್ಟು ಬಂದ್ಬಿಡಿ ಅಂತ ಅಂದರೆ ಅವ್ರ ಗತಿ ಏನಾಗಬೇಕು? ಹೋಗಿ ಕೂತ್ಕೊಂಡು ತಕ್ಷಣ ಬೇರೆ ಮಾತಿಲ್ಲ, ನಾಳೆನೇ ಕೊಡಬೇಕು. ಇಲ್ಲ ಒಂದು 15 ದಿವಸ ಟೈಮ್ ಕೊಡಿ. ಇಲ್ಲ ಟೈಮ್ ಏನು ಕೊಡಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು 7 ವರ್ಷ ನಿಮ್ಮ ಪಾರ್ಟಿಲಿ ಪರಿಚಯ, ಒಂದು 15 ದಿವಸ ಟೈಮ್ ಕೊಡಿ ಅಂತ ಅಂದ್ರೂ ನೀವು ಕೊಡಲಿಲ್ಲ ಅಂದರೆ ಇದೇನು ಹುಡುಗಾಟವಾಯಿತು? ಹುಡುಗಾಟ ಆಡ್ಬಿಟ್ರು. ನನಗೇನೋ ಅವ್ರ ಹೈಕಮಾಂಡ್ ಬಗ್ಗೆ ನನಗೆ ಇದಿಲ್ಲ. ಪಾಪ ಖರ್ಗೆ ಅವರೆಲ್ಲ ಮಾತಾಡೋ ಪರಿಸ್ಥಿತಿ ಇದ್ದವರಿಲ್ವೋ ಗೊತ್ತಿಲ್ಲ. ಬಟ್ ಇದು ಈ ರೀತಿ ಒಂದು ಅನಾಗರಿಕವಾಗಿ ಹೊರಗೆ ಕಳಿಸಬಾರ್ದಾಗಿ. ಇದು ನಮಗೆ ಒಂದು ಕೆಟ್ಟ ಪಾಠ. ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಕೆಟ್ಟ ಪಾಠ. ಇದೇ ರೀತಿ ವೀರೇಂದ್ರ ಪಾಟೀಲ್ರಿಗಾಗಿಟ್ಟಿದ್ದೆ.